ನಮಸ್ತೆ ಸ್ನೇಹಿತರೆ, ಇವತ್ತಿನ ಕಥೆ ಚಿನ್ನದ ಅಕ್ಕಿ. ಒಂದೂರಿನಲ್ಲಿ ಒಬ್ಬ ಶೆಟ್ಟಿ ಇದ್ದ. ಒಂದು ದಿನ ಅವನು ತನ್ನ ಗೋದಾಮಿನಿಂದ ಅಕ್ಕಿಯ ಮೂಟೆಯನ್ನು ಆಳಿನ ಹೆಗಲ ಮೇಲೆ ಹೊರಿಸಿ ಅಂಗಡಿಗೆ ಹೊರಟಿದ್ದ. ಮೂಟೆಯಲ್ಲಿ ಸಣ್ಣ ರಂಧ್ರವಿತ್ತು. ದಾರಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಅಕ್ಕಿ ಚೆಲ್ಲುತ್ತಿತ್ತು. ಅದನ್ನು ಆ ವ್ಯಾಪಾರಿ ರುಮಾಲಿನಲ್ಲಿ ಕಟ್ಟಿಕೊಳ್ಳುತ್ತಿದ್ದ. ಆ ಸಮಯದಲ್ಲಿ ಒಬ್ಬ ದಾರಿ ಹೋಕನೊಬ್ಬ ವ್ಯಾಪಾರಿಗೆ, "ಏನ್ ಸ್ವಾಮಿ, ನೀವು ದೊಡ್ಡ ಸಾಹುಕಾರರು, ಚೆಲ್ಲಿದ ಅಕ್ಕಿಯನ್ನು ಚಿನ್ನ ಬಿದ್ದಂಗೆ ಕಟ್ಟಿಕೊಳ್ಳುತ್ತಿದ್ದೀರಿ" ಎಂದು ಕೇಳಿದ. ವ್ಯಾಪಾರಿ ನಕ್ಕು ಆತನನ್ನು ಅಂಗಡಿ ಒಳಗೆ ಕರೆದು ಕೂರಿಸಿದ. ಮರುದಿನ ತಮ್ಮ ಮನೆಯಲ್ಲಿ ಪೂಜೆ ಇದ್ದು ಮಧ್ಯಾಹ್ನದ ಊಟಕ್ಕೆ ಬರಲು ಆಹ್ವಾನಿಸಿದ. ದಾರಿ ಹೋಕ ಆಯಿತು, ಬರುತ್ತೇನೆ ಎಂದು ಒಪ್ಪಿದ. ಮಾರನೆಯ ದಿನ ಆ ದಾರಿ ಹೋಕ ಪೂಜೆಗೆ ಬಂದಾಗ ವ್ಯಾಪಾರಿ ಆತನನ್ನು ಸತ್ಕರಿಸಿದ. ಬಂಗಾರದ ತಟ್ಟೆಯನ್ನಿಟ್ಟು ಊಟಕ್ಕೆ ಕುಳ್ಳಿರಿಸಿದ. ವ್ಯಾಪಾರಿಯ ಪತ್ನಿಯು ಒಂದಿಷ್ಟು ಬಂಗಾರದ ಅಕ್ಕಿಯನ್ನು ತಟ್ಟೆಗೆ ಬಡಿಸಿದಳು. ನಂತರ ದಯಮಾಡಿ ಊಟ ಮಾಡಬೇಕು ಎಂದು ಇಬ್ಬರು ಕೈ ಜೋಡಿಸಿ ನಿಂತರು. ಆತ ತಬ್ಬಿಬ್ಬಾದ. "ಏನ್ ಸಾಹುಕಾರ್ರೆ, ಬಂಗಾರದ ಅಕ್ಕಿ ಬಡಿಸಿ ತಿನ್ನಿ ಅಂತಿರಲ್ಲ" ಎಂದ. ಆಗ ವ್ಯಾಪಾರಿ, "ನಿನ್ನೆ ನೀವೇ ಅಂದಿದ್ರಲ್ಲ, ಇಷ್ಟು ದೊಡ್ಡ ಶ್ರೀಮಂತ ನೀವು, ಸ್ವಲ್ಪ ಅಕ್ಕಿಯನ್ನು ಚಿನ್ನದ ಹಾಗೆ ಸೂಕ್ಷ್ಮವಾಗಿ ಕಟ್ಟಿಕೊಂಡ್ರಿ ಅಂತ. ಎಷ್ಟು ಸಂಪತ್ತಿದ್ರೆ ಏನು ಬಂತು? ಆ ರೈತ ಬೆವರು ಸುರಿಸಿ ಬೆಳೆಯಬೇಕು, ಭೂಮಾತೆಯು ಕೃಪೆ ಮಾಡಿ ನೀಡಬೇಕು, ಆಗ ಮಾತ್ರ ನಮ್ಮ ಬದುಕಲ್ವೇ" ಎಂದನು. ದಾರಿ ಹೋಕನ ಕಣ್ಣುಗಳು ತೇವಗೊಂಡವು. ಅವನಿಗಾಗಲೇ ಅನ್ನದ ಮಹತ್ವದ ಅರಿವು ಮೂಡಿಯಾಗಿತ್ತು. ಅಷ್ಟರಲ್ಲಿ ಸಾಹುಕಾರನ ಪತ್ನಿಯು ಬಾಳೆ ಎಲೆಯಿಟ್ಟು ಕ್ರಮವಾಗಿ ಮೃಷ್ಟಾನ್ನವನ್ನು ಬಡಿಸಿದಳು. ಉಂಡ ದಾರಿ ಹೋಕ ಧನ್ಯತಾ ಭಾವನೆಯೊಂದಿಗೆ ತನ್ನೂರ ಕಡೆಗೆ ಹೊರಟನು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೇ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ, ನಮಗೆಲ್ಲರಿಗೂ ಹೊಟ್ಟೆ ತುಂಬಿಸಿಕೊಳ್ಳಲು ಬೇಕಾಗಿರುವುದು ಅನ್ನವೇ ಹೊರತು ಚಿನ್ನವನ್ನು ನಾವೆಂದೂ ತಿನ್ನಲಾರೆವು. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.